ಏನ್ಲ ಇದು ರಂಪ ದೊಣ್ಣೆ ದಡಿ ತಗೊಂಡು ಯುದ್ಧ ಮಾಡಕ್ ಹೋಗಿರಂಗವಲ್ಲ ಯಾರ್ಲ ಇವು? ಇವೆಲ್ಲವ ರೈತರುಗಳಕನ ಬೆಳಗ್ಗೆ ನೀರು ಬಿಡಿರ್ಲ ಅಂತವ ಸ್ಟ್ರೈಕ್ ಮಾಡ್ಕೊಂಡ್ ಕುಂತಿದ್ವಂತೆ. ಆದ್ರೆ ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಯಾರು ಕ್ಯಾರೆ ಅಂದಿಲ್ವಂತೆ. ಅದಕ್ಕೆ ರೋಜ್ಗೆ ಹಿಂಗೆ ಬೆಂಕಿ ಆಗ್ಬಿಟ್ಟಬೇಕನ. ಕೊನೆಗೆ ಪೊಲೀಸ್ನವ ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನೂ ಹೊಡೆದೋಡಿಸ್ಬಿಟ್ಟವೆ. ಹೊಡೆದೋಡ್ಸೋದ್ರೇನ್ಲ ಬಂತು? ಅವಕ್ಕೇನ್ ಬೇಕು ಅದನ್ನ ವ್ಯವಸ್ಥೆ ಮಾಡಿಕೊಡಕಿಲ್ಲ ನಿಮ್ಮ ಗೌರ್ಮೆಂಟ್ ನೌಕಿ. ಅಯ್ಯ ನಿಮ್ ಗೌರ್ಮೆಂಟ್ ನಾವು ಇರೋ ಸಾಲ ಮನ್ನಾ ಮಾಡಿರಲ್ಲ ಅಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ದೂರ ಕುಂತಿರ್ಬೇಕನ. ಅಂತದ್ರಲ್ಲಿ ಬೆಳಗ್ಗೆ ನೀರಲ್ಲಿ ತರ್ತಾವಲ್ಲ ಅಣ್ಣ ಬಿಡು. ನಮ್ ಲೀಡರ್ಗಳ ಕೈಲಿ ಆಗ್ದಿರೋ ಕೆಲಸ ಇದು. ನೋಡಿಲಿ ಇವನ್ ಯಾರೋ ಮಡಿ ಮೈಲಿಗೆ ಶೀಲ ಶಿಸ್ತು ಅನ್ಕೊಂಡು ಹೆಂಗೆ ಕಪ್ಪಿ ಆಡ್ದಂಗ ಆಡ್ತಾವನೆ. ಏನ್ ಮಾಡ್ತಾವನ್ಲ ಇವನು? ಈ ಬಡ್ಡಿ ಆಯ್ತ ಬ್ಯಾಂಕಿನ ಮ್ಯಾನೇಜರ್ ಅಂತ ಕಣ. ಹಳ್ಳಿ ಜನಗಳು ಸಣ್ಣ ಪುಟ್ಟ ಕೆಲ್ಸಕ್ಕೆ ಬಂದ್ರೆ ಅವ್ರ ಹತ್ರ ಪಾಸ್ಬುಕ್ ಮುಟ್ಟಿದ್ರೆ ಮೈಲಿಗೆ ಆಗ್ಬಿಡ್ತೀನಿ ಅಂತ ಪೇಪರ್ ಅಲ್ಲಿ ಮುಡ್ತಾವನೆ. ಬಡ ರೈತರು ಕೂಲಿಕಾರರ ಜೊತೆ ಮಾತನಾಡಕಲ್ವಂತೆ. ನೋಡಿಲಿ ಹೆಂಗೆ ಪಾಸ್ಬುಕ್ ಕೈಲಿ ಮುಡ್ತಲೇ ನಾಜು ಕಾಡ್ತಾವನೆ ಅಂತವ. ಎಲ್ಲಿಂದ ಬಂತ ಈ ಪ್ರಾಣಿ? ಅದು ಎಲ್ಲೆಲ್ಲಿಂದ ಹಿಡ್ಕೊಂಬತ್ತಾರಲ್ಲ ಇಂಥವನ. ಇವನ್ನೆಲ್ಲೇ ಸೀದಾ ರ್ಯಾಕೆಟ್ ಹತ್ತಿಸ್ಬಿಟ್ಟು ಬೇರೆ ಗ್ರಹಕ್ಕೆ ಸಾಗಾಕ್ಬಿಡ್ಬೇಕು ಗಂಡ. ಅಲ್ಲಿ ಇವನ್ನ ಮುಟ್ಟವು ತಟ್ಟವು ಇಲ್ಲದೆ ಶುದ್ಧವಾಗಿ ಉಳ್ಕೊಂಡ್ಬಿಡ್ತವೆ. ಏನೋ ಕಾರಣಕ್ಕನ ಆದ್ರೆ ಅವನಿಗೆ ಕನ್ನಡದ ಬರಕಲ್ಲ. ಹೋಗ್ಲಿ ಮಕ ನೋಡ್ಕೊಂಡು ವ್ಯವಹಾರ ಮಾಡು ಅಂದ್ರೆ ಅದನ್ನು ಮಾಡಕ್ಕಿಲ್ಲ. ಆದ್ರೆ ಸಂಬಳದ ನೋಟ್ ಮಾತ್ರ ಸೀದಾ ಕೈಲೇ ಹಿಡ್ಕತಾನೆ. ಅದ್ರಲ್ಲಿ ಯಾವ ಮುಟ್ಟು ಮೈಲಿಗೆ ಇಲ್ವಂತೆ. ಬೇಡ ಅಂತ ಹೇಳ. ನೋಟ್ಗಳನ್ನೂ ಯಾವ್ದೋ ಜಾತಿಯೋ ಮುಟ್ಟಿರ್ತವೆ. ಅಕ್ಕಿ ತರಕಾರಿನ ಇನ್ಯಾವುದೋ ಜಾತಿಯೋ ಬೆಳೆದಿರ್ತವೆ. ಅವನ್ನೆಲ್ಲ ಮುಟ್ಟಿದ್ರೆ ಗೊಜ್ಜೆ ಬಿದ್ದೋಗ್ಬಿಡ್ತಾನೆ. ಅದಕ್ಕೆ ಸಂಬಳದ ದುಡ್ಡು ತುತ್ತಿ ನನ್ನ ಬಿಟ್ಟು ಹಂಗೆ ಮಡಿಯಾಗಿರ ಕೇಳ್ಬಿಡ್ಲ. ತಯಾರಿಕಿ ಉಗದ್ ಕಳಿಸ್ಲಾಗಿ ವಾಪಲ್ಲಣ್ಣಿ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂಥರ ಡಿಫ್ರೆಂಟ್ ಕಳ್ಳ ಕಾಣಿಸ್ಕೊಂಡವನಂತೆ ಕಣ. ಆದ್ರೆ ಇನ್ನ ಯಾರ ಕೈಗೂ ಸಿಕ್ಕಿಲ್ವಂತೆ. ಯಾರ್ಲ ಡಿಫ್ರೆಂಟ್ ಕಳ್ಳ? ಏನ್ ಕದ್ನಪ್ಪ? ಚಿನ್ನನೋ ಇಲ್ಲ ರನ್ನನೋ ಬಿಗ್ನೇಶಿ? ಅಯ್ಯ ಚಿನ್ನ ರನ್ನ ಅಲ್ಲ ಕಣ, ಕಾಯ ಚಾಪ್ರ ಹಾಕದವನೇ. ಬಟ್ಟೆ ಒಗೆದು ಒಣಾಕಿದ್ರೆ ಸಾಕು, ಬೇರೆ ಯಾವ ಬಟ್ಟೆನ ಮುಡ್ತಲೆಯ ಒಳ್ಳೆ ಕಾಕೆಳವನ್ನೆಲ್ಲ ಕತ್ಕೊಂಡು ಹೋಗ್ಬಿಡ್ತಾನಂತೆ. ಪಾಪ ಅಲ್ಲಿ ವಾಸ ಮಾಡವು ಇರೋ ಬರೋವನ್ನೆಲ್ಲ ಕಳ್ಕೊಂಡು ಹಂಗೆ ಕುಂತವಂತೆ. ವಾಯ್ಸಾ ಎಂತ ಪಾಡಿ ತಂದ್ಬಿಟ್ಟವನ್ಲ ಅವನು. ಈ ಬಡ್ಡಿ ಐದೆ ಸಿಕ್ಕಿದ್ರೆ ಪೋಸ್ಟ್ ಹಿಡ್ಕೊಂಡು ನಂತಕ್ಕೆ ಕರ್ಕೊಂಬರ್ಲೆ. ಯಾಕ್ಲಣ್ಣ? ಅದೇನು ಕದ್ದವನೇ, ಅದ್ ಎಷ್ಟು ಕದ್ದವನೇ ಅಂತ ಲೆಕ್ಕ ಕೇಳೋಣ ಅಂತ ನಡೆಯಲೇ ಮುಂದಕ್ಕೆ. ವಾಪಲಣ್ಣಿ ಏನ್ಲ ಮತ್ತೆ ಮತ್ತೆ ಏನು ಮತ್ತೆ ಮತ್ತೇನ್ಲ? ನೀವು ಮತ್ತೆ ಕತ್ತೆ ಮರಿ ಎತ್ಲ ಹೆಂಗಪ್ಪ? ಅಯ್ಯ ನಾ ಮತ್ತೆ ಕತ್ತೆ ಮರಿಯ ಎತ್ತಿದ್ದು ಆಯ್ತು, ಅದನ್ನ ತಂದು ನನ್ನ ಕುತ್ತಿಗೆ ಕಟ್ಟಿದ್ದು ಆಯ್ತು ಕಣ. ಆದ್ರೆ ಈಗ ಹೇಳಕ್ ಬಂದಿರೋದೇನು ಅಂದ್ರೆ ನಿಮ್ ಕಿಟ್ಟಣ್ಣ ರಾಜಕೀಯನೂ ಬೇಡ, ನಿಮ್ ಸವಾಸನೂ ಬೇಡ, ಹೋಗಿರ್ಲ ಅಂತ ರಾಜೀನಾಮೆ ಬಿಸಾಕ್ ಕೊಡೈತಂತೆ ಕಣ ಕಾಂಗ್ರೆಸ್ಗೆ. ಅಗಡಗಡಗಡೆ ಈ ವಯಸ್ಸಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಇನ್ಯಾವ ಪಾರ್ಟಿಗೆ ಹೋಯ್ತದೆ ಅಂತ ಕಿಟ್ಟಣ್ಣ?
ಅಯ್ಯ ನಿನ್ ನೆತ್ತಿ ಮೇಲೆ ಕಾಮ್ಲೆಟ್ ಅಯ್ಯ ಅದು ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ರಿಟೈರ್ ತಗೊಂಡೈತೆ ಕಣ ಇನ್ಮೇಲೆ ಯಾವ ತರದ ರಾಜಕೀಯ ಮಾಡಕ್ಕಿಲ್ವಂತೆ. ಪಾಪ ಅತ್ತಾನೆ ಇನ್ನೆರಡು ದಿನ ಕಾಯ್ತೈತೆ. ನಿಮ್ಮ ಕಾಂಗ್ರೆಸ್ನವು ಅದನ್ನ ಮೂಲೆಗೆ ಹೊಡೆದೆ ಸುಮಾರು ವರ್ಷ ಆಯ್ತು. ಸುಮ್ಕೆ ನಾನು ಇದ್ದೀನಿ ಅಂತ ಇರೋದು ಬಿಟ್ಟು ಕಿಟ್ಟಣ್ಣ ಒಳ್ಳೆ ಕೆಲಸನೇ ಮಾಡೈತೆ ಕಂಬುಳ್ಳಲ್ಲಿ. ಅದಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶೇಷ ಗಳಿಸಿ ಊರ್ ಮುಂದಕ್ಕೆ ಬಂದ್ಬಿಡ್ಲೆ. ಶಿವನಿ ಶಂಭುಲಿಂಗ.